ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಭಕ್ತರ ಶಕ್ತಿ ದೇವತೆ, ಕೋಟಿ ಭಕ್ತರ ಪುಣ್ಯ ಸ್ಥಳ ಹಿರಣ್ಯಕೇಶಿ ನದಿ ತೀರದಲ್ಲಿರುವ ಹುಕ್ಕೇರಿ ನಾಡಿಗೆ ಶಕ್ತಿ ದೇವತೆ ಬಡಕುಂದ್ರಿಯ ಶ್ರೀ ಹೊಳೆಮ್ಮ ದೇವಿ ಜಾತ್ರಾ ಮಹೋತ್ಸವ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಹೊಳೆಮ್ಮ ದೇವಿಗೆ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಸೇವೆ ಹುಕ್ಕೇರಿ ತಾಲೂಕಿನ ಗ್ರಾಮಸ್ಥರು ಸೇರಿದಂತೆ ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ ಲಕ್ಷಾಂತರ ಭಕ್ತರು ಬಡಕುಂದ್ರಿಯ ಶಕ್ತಿ ಪೀಠ ಶ್ರೀ ಹೊಳೆಮ್ಮ ದೇವಿಯ ದರ್ಶನ ಪಡೆದು ದೇವಿಗೆ ಹೋಳಿಗೆ ನೈವೇದ್ಯ ಸಮರ್ಪಿಸಿದರು. ಸಾಲುಗಳಲ್ಲಿ ಭಕ್ತರು ಸಾಮಗ್ರಿ ಖರೀದಿ, ಮಕ್ಕಳ ಆಟಿಕೆ ಖರೀದಿಯಲ್ಲಿ ತೊಡಗಿದ್ದರು. ಹೊಳೆಮ್ಮ ದೇವಿ ಟ್ರಸ್ಟ್ ಕಮಿಟಿ ವಿದ್ಯುತ್ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಭಕ್ತರಿಗೆ ಹಾಗೂ ಅಂಗಡಿಕಾರರಿಗೆ ಮೂಲಭೂತ ಸೌಕರ್ಯದ ವ್ಯವಸ್ಥೆ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿತ್ತು. ಹಿರಣ್ಯಕೇಶಿ ನದಿಯಲ್ಲಿ ಸ್ನಾನ ಮಾಡಿ ನದಿ ತಟದಲ್ಲಿ ಪೂಜೆ ಸಲ್ಲಿಸಿ ದೀರ್ಘ ದಂಡ ನಮಸ್ಕಾರ, ಉರುಳು ಸೇವೆಯಲ್ಲಿ ಭಕ್ತರು ಜಿಲ್ಲೆ ಅಷ್ಟೇ ಅಲ್ಲದೆ ಹೊರ ರಾಜ್ಯ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು. ದೇವಿಯನ್ನ ಹೂಗಳಿಂದ ಶೃಂಗಾರ. ಈ ದೇವಿಯ ಜಾತ್ರೆಗೆ ಮಕ್ಕಳು, ಮಹಿಳೆಯರು, ಹಿರಿಯರು ಎಲ್ಲರೂ ಜಾತಿ ಭೇದ ಭಾವವಿಲ್ಲದೆ ಈ ಜಾತ್ರೆಯಲ್ಲಿ ಸಂಭ್ರಮದಲ್ಲಿ ತೊಡಗಿದ್ದರು. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಬಡಕುಂದ್ರಿ ಹೊಳೆಮ್ಮ ದೇವಿ ಜಾತ್ರೆ ಅದ್ದೂರಿ ಸಡಗರ ಸಂಭ್ರಮದಿಂದ ಜರುಗುತ್ತಿದೆ. ಜಾಗೃತ ಶಕ್ತಿ ಪೀಠ ಹೊಳೆಮ್ಮ ದೇವಿ. ಇದೇ ವೇಳೆ HL ಪೂಜಾರಿ ಮುಖ್ಯ ಪ್ರಧಾನ ಅರ್ಚಕರು ಮಾತನಾಡಿದರು. ಹೊಳೆಮ್ಮ ದೇವಿ ದೇವಸ್ಥಾನದ ಪ್ರಧಾನ ಅರ್ಚಕ HL ಪೂಜಾರಿ, ಜಾತ್ರಾ ಕಮಿಟಿಯ ಲಕ್ಕಪ್ಪ ಪೂಜಾರಿ, ಶಿವಾನಂದ್ ಮಾನಗಾವಿ, ಸಿದ್ದು ಮಾನಗಾವಿ, ಹೊಳಪ್ಪ ಪೂಜಾರಿ, ಶಿವಾನಂದ್ ಪೂಜಾರಿ, ಸುಭಾಷ್ ಪೂಜಾರಿ, ರಾಮಗೌಡ ಪೂಜಾರಿ, ಬಾಬಾಗೌಡ ಪಾಟೀಲ್ ಸೇರಿದಂತೆ ಸ್ಥಳೀಯ ಎಲ್ಲ ಕಮಿಟಿಯ ಸದಸ್ಯರು, ಭಕ್ತರು ಪಾಲ್ಗೊಂಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬಡಕುಂದ್ರಿ ಹೊಳೆಮ್ಮ ದೇವಿ ದೇವಸ್ಥಾನ. ಹುಕ್ಕೇರಿ ತಾಲೂಕಿನ ಕ್ಷೇತ್ರ ಹೊಳೆಮ್ಮ ದೇವಿಯ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಹೋದ ಶುಕ್ರವಾರ 30/1/2026 ಶುಕ್ರವಾರ ಹಾಗೂ ಮಂಗಳವಾರ ಮತ್ತು ಶುಕ್ರವಾರ, ಇವತ್ತು ಶುಕ್ರವಾರ 4ನೇ ಜಾತ್ರೆ ಇವತ್ತು ಅತಿ ವಿಜೃಂಭಣೆಯಿಂದ ಜರುಗ್ತಿದೆ. ಈ ಜಾತ್ರೆಗೆ ಮಹಾರಾಷ್ಟ್ರ, ಕರ್ನಾಟಕದಿಂದ ಸಾಕಷ್ಟು ಲಕ್ಷಾಂತರ ಭಕ್ತರು ಬಂದು ದೇವಿಯ ದರ್ಶನ ಪಡೆದಿರುತ್ತಾರೆ. ಈ ಒಂದು ಜಾತ್ರೆಗಾಗಿ ನಾವು ಈಗಾಗಲೇ ಸಾಕಷ್ಟು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕುಡಿಯುವ ನೀರು ಇರ್ಬೋದು, ದನಕರಗಳಿಗೆ ನೀರು ಇರ್ಬೋದು, ಪೊಲೀಸ್ ಬಂದೋಬಸ್ತ್ ಇರ್ಬೋದು, ವೈದ್ಯಕೀಯ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು. ಈಗ ಸಾಕಷ್ಟು ಭಕ್ತರ ಅನುಕೂಲಕ್ಕಾಗಿ ಜಾತ್ರಾ ಕಮಿಟಿಯವರೆಲ್ಲರೂ ಕೂಡಿಕೊಂಡು ವ್ಯವಸ್ಥೆ ಮಾಡಿರುತ್ತೇವೆ. ಪ್ರತಿ ವರ್ಷಕ್ಕೊಮ್ಮೆ ಜಾತ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಜರುಗ್ತಾ ಇದೆ. ಹಿರಣ್ಯಕೇಶಿ ನದಿಯಲ್ಲಿ ಸಾಕಷ್ಟು ನೀರು ಇರುವುದರಿಂದ ಭಕ್ತರಿಗೆ ಬಹಳಷ್ಟು ಅನುಕೂಲ ಆಗಿದೆ. ಯಾವುದೇ ಅಹಿತಕರ ಘಟನೆ ಜಾತ್ರೆಯಲ್ಲಿ ಸಂಭವಿಸದ ಹಾಗೆ ನಾವೆಲ್ಲರೂ ಪ್ರಯತ್ನ ಪಟ್ಟು ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಜರುಗಿಸ್ತಾ ಇದ್ದೇವೆ. ಈ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಯಾವ ರೀತಿ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ ಈ ಸಲ? ಪೊಲೀಸ್ ಇಲಾಖೆಯವರು ರೋಡ್ ಮೇಲೆ ನಮ್ಮ ಜಾಗ ಅಭಾವ ಇರೋದರಿಂದ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗೋದ್ರಿಂದ ಪೊಲೀಸ್ ಬಂದೋಬಸ್ತ್ ಸುಮಾರು 5-6 ಜನ ಪೊಲೀಸರು ಬಂದು ಆ ಟ್ರಾಫಿಕನ್ನು ತೆರವುಗೊಳಿಸಿದ್ದಾರೆ. ಮತ್ತು ವೈದ್ಯಕೀಯವರು ಈ ಮಿಠಾಯಿದ ಅಂಗಡಿ ಇರಬಹುದು, ಬಜ್ಜಿ ಅಂಗಡಿ ಇರಬಹುದು, ಶರಬತ್ ಅಂಗಡಿ ಇರಬಹುದು, ಇವುಗಳಿಗೆ ಯಾವುದೇ ರೋಗಾಣುಗಳು ಹರಡದಂಗೆ ಎಚ್ಚರ ವಹಿಸಿ ಅವರು ಕ್ರಮ ತೆಗೆದುಕೊಂಡಿದ್ದಾರೆ. ನಾಳೆ ಬರುವ 10ನೇ ತಾರೀಕು 10/2/2026 ಮತ್ತು 13/2/2026 ಅದೇ ಪ್ರಕಾರ ಮುಂದೆ ಶಿವರಾತ್ರಿ ಅಮಾವಾಸ್ಯೆವರೆಗೆ ಜಾತ್ರೆಯು ಜರುಗ್ತಾ ಇದೆ.
ಸಾಕಷ್ಟು ಮನರಂಜನೆಗಾಗಿ ಬರುವಂಥ ಮನರಂಜನೆ ಕಾರ್ಯಕ್ರಮಗಳನ್ನು ಮತ್ತು ಸ್ಟೇಷನರಿ ಅಂಗಡಿಗಳನ್ನು ಸಾಕಷ್ಟು ಅಂಗಡಿಗಳು ಮನರಂಜನೆಗೆ ಬರುತ್ತಂಥ ಅಂಗಡಿಗಳನ್ನು ನಾವು ಈಗಾಗಲೇ ಹಾಕಿಕೊಟ್ಟಿದ್ದೀವಿ. ಆದರೂ ಈ ಜಾತ್ರೆ ಪ್ರತಿ ಶುಕ್ರವಾರ ಮಂಗಳವಾರ ಇರೋದರಿಂದ ದೊಡ್ಡ ಮನರಂಜನೆ ಕಾರ್ಯಕ್ರಮಗಳು, ನಾಟಕ ಆಗಿರ್ಬೋದು, ಜೇಕ್ ಆಗಿರ್ಬೋದು, ತೊಟ್ಲಾಗಿರ್ಬೋದು, ಸರ್ಕಸ್ ಆಗಿರ್ಬೋದು, ಇವ್ಯಾವೂ ಈಗ ಸದ್ಯ ಬರಾನಿಲ್ಲ. ಯಾಕಂದ್ರೆ ಲಕ್ಷಾಂತರ ಭಕ್ತರು ಮುಂಜಾನೆ ಬಂದ ಸಂಜೆಗೆ ದೇವಿ ದರ್ಶನ ಪಡ್ಕೊಂಡು ಹೋಗುವಂಥ ವಾಡಿಕೆ ಇರೋದರಿಂದ ಯಾವುದೇ ಮನರಂಜನೆಗಳು ಬರ್ತಾ ಇಲ್ಲ.